ಕಟ್ಟಿದ್ದೀನಿ ನೋಡಿ, ಎಲ್ಲ ಟೈರ್ ಹಾಕಿದ್ದಾರೆ, ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಜಾರು. ಹೊರಗಡೆ ಬಂದು ಬಿದ್ಬಿಟ್ರೆ ಅದೇ ಪ್ರಾಬ್ಲಮ್. ಗೇಟ್ ಒಳಗೆ ಏನಾದ್ರು ಇದ್ದಿದ್ರೆ ಲಾಕ್ ಮಾಡಕ್ಕೆ ಟೆನ್ಷನ್ ಇರಲಿಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಬೆಳಿಗ್ಗೆ ಟೈಮ್ ಬಂದು 10 ಗಂಟೆ 17 ನಿಮಿಷ. ಬೆಳಿಗ್ಗೆ 8 ಗಂಟೆಗೆ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೆ. ಫಸ್ಟ್ ಡ್ಯೂಟಿ ಬಂದೈತೆ. ಪೋರ್ಟ್ರಲ್ಲೇ ಬಂದಿರೋದು ಟಾಟಾ ಏಸು. ನೋಡಿ ತೋರಿಸ್ತೀನಿ ನಿಮಗೂ. ಫಸ್ಟ್ ಡ್ಯೂಟಿ ಬೆಳಿಗ್ಗೆ 10 ಗಂಟೆ 17 ನಿಮಿಷಕ್ಕೆ ಬಂದಿರೋದು ಫಸ್ಟ್ ಡ್ಯೂಟಿ. ಇಲ್ಲಿಂದ ದೂರ ಏನಿಲ್ಲ. ಅಮೌಂಟ್ ಬಂದು 569 ರೂಪಾಯಿ. ಯಲಹಂಕ ಡ್ರಾಪ್ ಇರೋದು ಇದು, ಸಿಗೇಳಿ. ಪಿಕಪ್ ಬಂದು ಎಷ್ಟು ಕಿಲೋಮೀಟ್ರ್ ಐತೆ ಅಂತ ನೋಡಿ, 650 ಮೀಟ್ರ್. ನೆನ್ನೆನೂ ಇಷ್ಟೇ ಇತ್ತು, 650 ಮೀಟ್ರ್ ಇತ್ತು ಫಸ್ಟ್ ಬಾಡಿಗೆ. ಇವತ್ತು ಅಷ್ಟೇ ಇದೆ. ನೆನ್ನೆ ಯಾವುದು ಬಾಡಿಗೆ ಬರಲಿಲ್ಲ. 7:15ಗೆ KR ಪುರಮಿಂದ ಮನೆವರೆಗೂ ರಿಟರ್ನ್ ಖಾಲಿನೇ ಬಂದೆ. ಬನ್ನಿ ಹೋಗ್ತಾ ಮಾತಾಡೋಣ. ಪಿಕಪ್ಪು ಅವ್ರಿಗೆ ಕಾಲ್ ಮಾಡಿದ್ದೆ, ಕಸ್ಟಮರ್ಗೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವರು. ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಯಾಕೋ ದಾರಿನೇ ಇರಲಿಲ್ಲ, ಎಲ್ಲ 3-4 ಸುತ್ತಾಕೊಂಡ್ಬರ್ಬೇಕಾಯ್ತು ಫಸ್ಟ್ ಡ್ಯೂಟಿನೇ. ಪರವಾಗಿಲ್ಲ, ಬಂದು ನಿಂತ್ಕೊಂಡಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾ ಇದೆ, ಏನಂತ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮ್ಗೂ. ನೆನ್ನೆನೂ ಇದೇ ಫಸ್ಟ್ ಬಾಡಿಗೆನೇ ಹಾಕೊಂಡೋಗಿದ್ದೆ, ಇವತ್ತು ಕೂಡ ಅದೇ ಇರೋದು ಫಸ್ಟ್ ಬಾಡಿಗೆದಲ್ಲಿ. ನೋಡಿರಾ, ನೆನ್ನೆ JP ನಗರ್ಗೆ ಹೋಗಿದ್ದಲ್ಲ, ಅದೇ ಸೇಮ್ ಹಾಕೊಂಡು ಹೋಗಿದ್ದೆ. ಅದೇ ಥರ ಇದೂ ಕ್ಲೌಡು ಎಷ್ಟಾಯ್ತೋ ಗೊತ್ತಿಲ್ಲ, ಲೋಡ್ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟಾಗುತ್ತೋ ಆಗಲಿ, ನೋಡೋಣ. ಗಾಡಿನ ಲೋಡ್ ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ಎಷ್ಟು ಕಿಲೋಮೀಟರ್ ಪಿಕಪ್ ಇದೆ ಅಂತ ನೋಡ್ಬಿಡೋಣ. ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಟ್ರಿಪ್ ಸ್ಟಾರ್ಟ್ ಮಾಡಿದ್ದಾಯ್ತು. ದ್ವಾರಕಾ ನಗರು ಯಲಹಂಕ ಇರೋದು ಡ್ರಾಪು. 10 ಕಿಲೋಮೀಟರ್ ಇರೋದು ಅಷ್ಟೇ. 27 ನಿಮಿಷ ತೋರಿಸ್ತೈತೆ. ಇರಲಿ, ಪರವಾಗಿಲ್ಲ. ಜಾಸ್ತಿ ಏನು ಟ್ರಾಫಿಕ್ ಇರಲ್ಲ. 1-2 ಸಿಗ್ನಲ್ ಅಷ್ಟೇ ಸಿಗೋದು. ಜಕ್ಕೂರ್ ಸಿಗ್ನಲು ಮತ್ತು ಅಲ್ಲಿಂದ ಯಲಹಂಕ ಸಿಗ್ನಲ್ ಒಂದು ಸಿಗುತ್ತೆ. 2 ಸಿಗ್ನಲ್ ಸಿಗುತ್ತೆ ನಮಗೆ ಟೋಟಲು. ಪರವಾಗಿಲ್ಲ, ಹೋಗೋಣ ಬನ್ನಿ. ಗಾಡಿ ಫೈನಲಿ ಲೋಡ್ ಆಗೈತೆ. ಜಾಸ್ತಿನೆಲ್ಲ, ಸ್ವಲ್ಪ ಇರೋದು ಐಟಮ್. ಮನೆ ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ನಮ್ದು ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಚಲೋ ಬೈ, ಅರೆ ಕೊಯ್. ಹಾಂ, ಠೀಕ್ ಹೈ, ಚಲೋ. ಫೈನಲಿ ಲೋಡ್ ಆಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಟ್ರಿಪ್ಪು ಮಂತ್ ಎಂಡ್ ಬೇರೆ ಐತೆ. ಇವತ್ತು 26 ಇರಬೇಕು ಡೇಟು. ನನಗೂ ಅಷ್ಟು ಕರೆಕ್ಟಾಗಿ ನೋಡಿಲ್ಲ ನಾನು. ಡೇಟ್ 26 ಇರಬೇಕು. ಮಂತ್ ಎಂಡಲ್ಲಿ ಡ್ಯೂಟಿ ಜಾಸ್ತಿ ಕೊಡ್ತಾನಂದರೆ ಒಂದು 3 ಬಂದಿತ್ತು. ಬಟ್ ಬೇರೆ ಡ್ರೈವರ್ಸ್ಗಳು ಎತ್ಕೊಂಡ್ಬಿಟ್ರೆ ಅದನ್ನ. ಒಂದು 800 ರೂಪಾಯಿದೇನೋ ಬಂದಿತ್ತು. ನಮ್ಮದು 10 ಸೆಕೆಂಡ್ ಡಿಲೇ ಇದಲ್ಲ, ಅದಕ್ಕೋಸ್ಕರನೇ ಏನೂ ಮಾಡೋಕ್ಕಾಗಲ್ಲ. ಬಂದಿರೋ ಡ್ಯೂಟಿನೇ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೇಜಾರು ಏನಪ್ಪ ಅಂದರೆ, ನೆನ್ನೆನೂ ಇದೇ ಥರ ಫಸ್ಟ್ ಡ್ಯೂಟಿ ಬೇಗನೆ ಬಂತು, ಆಮೇಲೆ ಡ್ಯೂಟಿನೇ ಬೀಳಲಿಲ್ಲ. ಯಾಕಂದರೆ ನೆನ್ನೆ ಶಿವರಾತ್ರಿ ಇತ್ತಂತೆ, ಅದಕ್ಕೆ ಜಾಸ್ತಿ ಡ್ಯೂಟಿ ಇರಲಿಲ್ಲ. KR ಪುರಮಿಂದ ಖಾಲಿ ಬಂದಿದ್ದೀನಿ ನಾನು. ನೋಡೋಣ, ಇವಾಗಾದರೂ ಹೋಗಿ ಯಲಹಂಕದಲ್ಲಿ ಇರ್ತೀನಿ. ಜಾಸ್ತಿ ದೂರ ಆಗಲ್ಲ, 10 ಕಿಲೋಮೀಟರ್ ಇರೋದು ಅಷ್ಟೇ. ನೋಡೋಣ, ಅಲ್ಲಿ ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಫೈನಲಿ ಫಸ್ಟ್ ಡ್ರಾಪ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಮೆಟ್ರಲ್ ಅನ್ಲೋಡ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಅಂಬಾರಿ ನಿಂತ್ಕೊಂಡೈತೆ. ಹಿಂದೆಗಡೆ ಗಾಡಿನ ಅನ್ಲೋಡ್ ಮಾಡ್ತಾ ಇದ್ದಾರೆ, ಗಾಡೀಲಿರೋಂಥ ಪಾರ್ಸಲ್ನ. ಇಬ್ಬರು ಇರೋದವರು. ಅಪಾರ್ಟ್ಮೆಂಟ್ ಬಂದಿರೋದು ಹೊಸದಾಗಿ ರೆಡಿ ಆಗ್ತೈತೆ ಅಪಾರ್ಟ್ಮೆಂಟು. ಅನ್ಲೋಡ್ ಮಾಡ್ತಾ ಇದ್ದಾರೆ. ಯಲಹಂಕದಲ್ಲಿ ಮಾರುತಿ ಬಡಾವಣೆ ಐತಲ್ಲ, ಅದ್ರ ಮುಂದೆನೇ ಇರೋದು ಅಪಾರ್ಟ್ಮೆಂಟ್ ಇದು. ಇವಾಗ ಟ್ರಿಪ್ ಎಂಡ್ ಮಾಡಿಬಿಡೋಣ. ಎಷ್ಟಾಗುತ್ತೆ ನೋಡೋಣ ಅಮೌಂಟು. ಅದೇ ಕಡಿಮೆ ರೇಟ್ ಅಂದ್ರೂ 600 ರೂಪಾಯಿ ಫಸ್ಟ್ ಟ್ರಿಪ್ಪು. 569 ರೂಪಾಯಿ ಟ್ರಿಪ್ ಎಂಡ್ ಆಯಿತು. ಒಂದಿನದಲ್ಲಿ 3000 ದುಡಿಬಹುದಾ? ಹೇಳೋಕ್ಕಾಗಲ್ಲ. ದುಡಿಲೂಬಹುದು, ಇಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಮಂತ್ ಎಂಡ್ ಐತೆ. 3000 ಜಾಸ್ತಿನೂ ದುಡಿಬೋದು, ಕಡಿಮೆನೂ ಆಗ್ಬೋದು. 5-5 ಸಾವಿರನೂ ದುಡಿದಿದ್ದೀವಿ ಒಂದೊಂದು ದಿನಕ್ಕೆ. ಇವಾಗ ಪ್ರಾಬ್ಲಮ್ ಏನಾಗೈತೆ ಅಂದರೆ, ಮಂತ್ ಎಂಡ್ ಐತೆ. ಅದರಲ್ಲಿ ಬೇರೆ ನನ್ನ ಹತ್ರ ಇರೋದೇ 2 ಆ್ಯಪು, ಒಂದು ಪೋರ್ಟ್ರು ಮತ್ತು ಅಂಕಲ್ ಡೆಲಿವರಿ. ಅಂಕಲ್ ಡೆಲಿವರಿ ಅಷ್ಟು ಜಾಸ್ತಿ ಆಗಲ್ಲ, ಪಿಕಪ್ಪೇ ಜಾಸ್ತಿ ಇರುತ್ತೆ.
ಪೋರ್ಟ್ರಲ್ಲಿ ಬರ್ತೈತೆ. ಬಟ್ ನನ್ನ ಪ್ರಾಬ್ಲಮ್ ಏನಂದರೆ 10 ಸೆಕೆಂಡ್ ಡಿಲೇ ಇದೆ. ಅದು ಅವರ್ಸ್ ಕಂಪ್ಲೀಟ್ ಮಾಡಿದ್ರೆ ಅದು 10 ಸೆಕೆಂಡ್ ಡಿಲೇ ಹೊರಟೋಗುತ್ತೆ. ಅವಾಗ ಡ್ಯೂಟಿ ಮಾಡ್ಬೋದು. ನೋಡೋಣ ಇವತ್ತೊಂದಿನ ಎಷ್ಟಾಗುತ್ತೆ ಎಷ್ಟಿಲ್ಲ ಅಂತ ನಿಮಗೂ ಕೊನೆವರೆಗೂ ನೋಡ್ತಾ ಇರಿ, ತೋರಿಸ್ಕೊಡ್ತೀನಿ. ಮತ್ತು 3,000 ದುಡಿಬೋದು. ಮತ್ತು ದುಡಿದ್ರೆ ಅದರಲ್ಲಿ ಎಷ್ಟು ಖರ್ಚು ಡೀಸೆಲ್ಗೆ ಹೋಗುತ್ತೆ ಮತ್ತು ಗಾಡಿ ಖರ್ಚು ಎಷ್ಟಿರುತ್ತೆ, ನನಗೆ ಎಷ್ಟು ಮಿಕ್ಕುತ್ತೆ ಅಂತ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಫೈನಲಿ 1 ಡ್ಯೂಟಿ ಕಂಪ್ಲೀಟ್ ಆಯಿತು. ಟೈಮ್ ಬಂದು ಇವಾಗ 11 ಗಂಟೆ 36 ನಿಮಿಷ. ಒಂದು ಡ್ಯೂಟಿ ಇವಾಗ ಕಂಪ್ಲೀಟ್ ಆಗೈತೆ. ಬೆಳಿಗ್ಗೆ 8:30ಗೆ ಆನ್ಲೈನಲ್ಲಿ ಬಂದಿರೋದು. ಇವತ್ತೊಂದಿನಲ್ಲಿ 3,000 ದುಡಿತೀನಿ ಅನ್ನೋದಕ್ಕೆ ನನಗೆ ಡೌಟ್ ಬರ್ತಾ ಇದೆ. ಯಾಕಂದರೆ ನೆನ್ನೆ ಥರನೇ ಇವತ್ತು ಬಾಡಿಗೆನೇ ಇಲ್ಲ. ಆನ್ಲೈನಲ್ಲಿ ಇದ್ದೀನಿ, ಬಟ್ ಯಾವುದು ಬಾಡಿಗೆನೇ ಇಲ್ಲ. ಅಂಕಲ್ ಡೆಲಿವರಿಲಿ ನೋಡಿ 2 ಇದೆ. ಅದು ತಣಿಸಂದ್ರದಿಂದ 10 ಕಿಲೋಮೀಟ್ರ್ ಪಿಕಪ್ ಇದೆ. ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನೋಡೋಣ, ವೇಟ್ ಮಾಡ್ತೀನಿ. ಯಾವುದಾದ್ರು ನೆಕ್ಸ್ಟ್ ಬಾಡಿಗೆ ಸಿಕ್ಕರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಕೊನೆಗೂ ಟೈಮ್ ಬಂದು 1 ಗಂಟೆ 25 ನಿಮಿಷ. ಇವಾಗ 2ನೇ ಬಾಡಿಗೆ ಬಂದೈತೆ. ನಾನು ಫಸ್ಟ್ ಡ್ರಾಪ್ ಎಂಡ್ ಮಾಡಿದ್ದು 11 ಗಂಟೆಗೆ 15 ನಿಮಿಷಕ್ಕೇನೋ ಮಾಡಿದೆ. ಬಟ್ ಇವಾಗ ಸೆಕೆಂಡ್ ಟ್ರಿಪ್ ಬಂದೈತೆ 1 ಗಂಟೆ 25 ನಿಮಿಷ. ನಿಮ್ಗೆ ತೋರಿಸ್ತೀನಿ ನೋಡಿ. ಅದು 4 ಕಿಲೋಮೀಟ್ರ್ ಪಿಕಪ್ ಐತೆ. ತೋರಿಸ್ತೀನಿ ನೋಡಿ ನಿಮಗೆ. ಡ್ಯೂಟಿ ಬಂದೈತೆ, ಟೈಮ್ ತೋರಿಸ್ತೀನಿ ನಿಮಗೆ ನೋಡಿ. 1 ಗಂಟೆ 25 ನಿಮಿಷ. ಡ್ರಾಪ್ ಬಂದು ಕಲಾಸಿಪಾಳ್ಯಕ್ಕೆ ಡ್ರಾಪ್ ಇರೋದು. ಅಮೌಂಟು 618 ರೂಪಾಯಿ. ಪಿಕಪ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. 4 ಕಿಲೋಮೀಟ್ರ್ ಐತೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಯಾವುದಾದ್ರೂ ಬಂತಲ್ಲ ಡ್ಯೂಟಿ. ಪಾಯಿಂಟ್ ಹತ್ರ ಬಂದಿದ್ದೀನಿ. ಲೋಡ್ ಮಾಡ್ತಾ ಇದ್ದಾರೆ ಗಾಡಿನ. ಟೈರ್ ಸ್ಟೆಪ್ನಿ ಲೋಡ್ ಮಾಡ್ತಾರೆ. ಹಂಗೆ ಬೋಲ್ತಾರೆ. ಕಾಮಲ್ಲ ನೀವು ಬಾಬು. ನಾನು ಬಂದಿದ್ದು ಇದು ಸ್ಕ್ರ್ಯಾಪ್ ಪಾಯಿಂಟು. ಎಲ್ಲ ಗಾಡಿನ ತೊಗೊಂಬಂದು ಸ್ಕ್ರ್ಯಾಪ್ ಮಾಡ್ತಾರೆ. ಎಷ್ಟು ದೊಡ್ಡದಿದೆ ಅಂದರೆ ಇಲ್ಲ ಅಂದ್ರೆ ಒಂದು 2 ಎಕರೆ ಇರಬೇಕು, ಅಷ್ಟು ದೊಡ್ಡದಾಗೈತೆ. ಪಟ ಲೋಡ್ ಮಾಡಿಕೊಂಡು 2ನೇ ಟ್ರಿಪ್ ಸ್ಟಾರ್ಟ್ ಮಾಡಿ ಹೊಂಟ್ಬಿಟ್ಟಿನಿ. 14 ಕಿಲೋಮೀಟ್ರ್ ಐತೆ ಕಲಾಸಿಪಾಳ್ಯ. ಅದ್ರಾಗ ಬೇರೆ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕು ಹೊರಗಡೆ ಮೇನ್ ರೋಡ್ಗೆ ಹೋಗ್ಬೇಕಂದ್ರೆ. ಈ ರೋಡು ಮಣ್ಣು ರೋಡ್ ಇದು. ಬೆಳಗ್ಗೆಯಿಂದ ಹೊಡೆದಿರೋದು ಟ್ರಿಪ್ಪು ಬೇರೆ. ಇಲ್ಲಿಂದ 1 ಕಿಲೋಮೀಟ್ರ್ ಹೊರಗಡೆ ಮೇನ್ ರೋಡ್ಗೆ ಹೋಗ್ಬೇಕಾದ್ರೆ ಅದು ಬೇರೆ. ನೋಡಿರಿ ರೋಡ್ ಹೆಂಗೈತೆ. ನೀವೇ ನೋಡಿದ್ರೆ ಬೇಜಾರಾಗ್ಬಿಡ್ತೀರಿ ಇಂಥ ರೋಡ್ನಾಗ ಗಾಡಿ ಓಡ್ಸೋಕೆ. ಏನು ಮಾಡೋಕ್ಕಾಗಲ್ಲ. ಸಿಕ್ಕಿದ್ದ ಶಿವ ಅಂಥೇಳಿ ಗಾಡಿ ಹೊಡ್ಕೊಂಬಂದೆ. ಆದರೂ ಕೊನೆಗೂ ಒಂದು ಅರ್ಧ ತಾಸು ಆದ್ಮ್ಯಾಗ ಮೇನ್ ರೋಡ್ ಸಿಕ್ತು. ಕಟ್ಟಿದ್ದೀನಿ ನೋಡಿ. ಎಲ್ಲ ಟೈರ್ ಹಾಕಿದ್ದಾರೆ. ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಜಾರು. ಹೊರಗಡೆ ಬಂದು ಬಿದ್ದುಬಿಟ್ರೆ ಅದೇ ಪ್ರಾಬ್ಲಮ್ಮು. ಗೇಟ್ ಒಳಗೆ ಏನಾದರೂ ಇದ್ದಿದ್ರೆ ಲಾಕ್ ಮಾಡೋಕ್ಕೆ ಟೆನ್ಷನ್ ಇರಲಿಲ್ಲ. ನೋಡೋಣ, ಇಷ್ಟಾದರೂ ತಗೊಂಡು ಹೋಗ್ತಾ ಇದ್ದೀನಿ. ಅಂಕಲ್ ಹೋಗ್ತಾ ಇದ್ದಾರೆ ನೋಡಿ, ಓನರು ಟಿಫಿನ್ ಮಾಡೋಕೆ ಹೋಗ್ತಾ ಇದ್ದಾರೆ. ಹೋಗಿ ಬರಲಿ, ಅಷ್ಟೊತ್ತವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಣ. ಕೊಡೋದು 600 ರೂಪಾಯಿಗೆಲ್ಲ ಎಷ್ಟು ಕಷ್ಟಪಡ್ಬೇಕು ನೋಡಿ. ಟೈಮ್ ಬಂದು ಇನ್ನೂ 11 ಕಿಲೋಮೀಟ್ರ್ ಹೋಗ್ಬೇಕು. 11 ಕಿಲೋಮೀಟ್ರು 39 ನಿಮಿಷ ತೋರಿಸ್ತೈತೆ. ಅಂಕಲ್ಲು ಶುಗರ್ ಪೇಷಂಟ್ ಅಂತೆ, ಅದಕ್ಕೋಸ್ಕರ ಟಿಫಿನ್ ಮಾಡ್ಬರ್ತೀನಿ ನಿಂತ್ಕೋಪ್ಪ ಅಂತ ಹೇಳಿದ್ರು. ಅದಕ್ಕೆ ನಿಂತ್ಕೊಂಡಿದ್ದೀನಿ. ನೋಡೋಣ, ಕೊಡೋದು 600 ರೂಪಾಯಿ ಪ್ಲಸ್ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಣ್ ರೋಡ್ ನೋಡಿದ್ರಲ್ಲ, ಗಾಡಿನೇ ಮುಂದೆ ಹೋಗ್ತಾ ಇಲ್ಲ. ಎಲ್ಲ ಧೂಳು ಮೂಗಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ. ಅದಕ್ಕೆ ಅಂಕಲ್ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರು. ಏನೋ ಖುಷಿಯಿಂದ ಹೋಗ್ತಾ ಇದ್ದೀನಿ. ನೋಡೋಣ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಮತ್ತೆ. 2ನೇ ಡ್ರಾಪ್ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀನಿ. ಟೈಮ್ ಬಂದು 3 ಗಂಟೆ 12 ನಿಮಿಷ. ತೋರಿಸ್ತೀನಿ ನೋಡಿ ನಿಮಗೆ. 3 ಗಂಟೆ 12 ನಿಮಿಷ. ಒಂದು 15-20 ನಿಮಿಷ ಲೇಟ್ ಆಯಿತು. ಪರವಾಗಿಲ್ಲ, ಇನ್ನು ವೇಟ್ ಮಾಡಿದ್ದೀವಿ. ಸ್ವಲ್ಪ ನಡೆಯುತ್ತೆ. ನೋಡೋಣ. ಹಿಂದೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಹತ್ರ ಹಾಕಿದ್ದೀನಿ. ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಇದೇ ಸ್ಟೆಪ್ನಿ JC ರೋಡ್ ಹತ್ರ ಅನ್ಲೋಡ್ ಆಗ್ತಾ ಐತೆ. ಟ್ರಿಪ್ ಕಂಪ್ಲೀಟ್ ಆಯಿತು. 2 ಟ್ರಿಪ್ ಕಂಪ್ಲೀಟ್ ಆಗಿದೆ ಇವಾಗ. ಬನ್ನಿ ಅನ್ಲೋಡ್ ಆದ್ಮೇಲೆ ಸಿಗೋಣ. ಸೆಕೆಂಡ್ ಡ್ಯೂಟಿ ಕಂಪ್ಲೀಟ್ ಮಾಡ್ತಿದ್ದಂಗೆ ಇನ್ನೊಂದು ಬಂದೈತೆ. ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ. JC ರೋಡಿಂದ ವಿದ್ಯಾರಣ್ಯಪುರ ಡ್ರಾಪ್ ಇರೋದು. ಅಮೌಂಟ್ ಬಂದ್ಬಿಟ್ಟು 664 ರೂಪಾಯಿ. ಪಿಕಪ್ ಪಾಯಿಂಟು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಏನೋ ಇದೆ. ಹೌದು, 2 ಕಿಲೋಮೀಟ್ರ್ ಐತೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಈ ಥರ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಡ್ಯೂಟಿ ಮಾಡೋಕ್ಕೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ.
ಸೆಕೆಂಡ್ ಡ್ರಾಪ್ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿ ಒಂದು 5 ನಿಮಿಷ ಆಗಿರ್ಲಿಲ್ಲ, ಇನ್ನೂ ಸ್ವಲ್ಪ ಗಾಡಿ ಏರ್ ಹಾಕ್ಸ್ಕೊಳ್ತಾ ಇದ್ದೆ ಟೈರ್ಗೆ. ಅಷ್ಟರಲ್ಲೇ ಇನ್ನೊಂದು ಡ್ಯೂಟಿ ಬಂತು. ವಿದ್ಯಾರಣ್ಯ ಪುರ ಡ್ರಾಪ್ ಇದೆ JC ನಗರಿಂದ. ಕಸ್ಟಮರ್ಗೆ ಕಾಲ್ ಮಾಡಿದೆ, ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಸೀದಾ ಹೋಗ್ತಾ ಇದ್ದೆ. 2 ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟ್. ಏನಾದರೂ ಮೆಟೀರಿಯಲ್ ಏನಿದೆ ಅಂತ ಕೇಳ್ಕೊಂಡು ಹೋಗ್ಬೇಕಂದ್ರೆ ಕಸ್ಟಮರೇ ಕಾಲ್ ಪಿಕ್ ಮಾಡಲ್ಲ. ಇಲ್ಲ ನಂಬರ್ ಬಂದಿರುತ್ತೆ, ಇಲ್ಲಾಂದ್ರೆ ಕಾಲೇ ಪಿಕ್ ಮಾಡಲ್ಲ. ಬನ್ನಿ ನೋಡೋಣ. ಟ್ರಾಫಿಕ್ ಬೇರೆ ಸ್ವಲ್ಪ ಐತೆ. ಇವಾಗ ಟೈಮ್ ಬಂದು 3 ಗಂಟೆ 37 ನಿಮಿಷ ಟೈಮು. ಇವಾಗ 4 ಗಂಟೆಯಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತಲ್ಲ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗೋಣ. ಇನ್ನೊಂದು ಟ್ರಿಪ್ ಆದರೆ ಸಾಯಂಕಾಲದವರೆಗೂ ಚೆನ್ನಾಗಾಗುತ್ತೆ. ಇವತ್ತು ಅರ್ನಿಂಗ್ಸು ನೋಡೋಣ ಎಷ್ಟಾಗುತ್ತೋ. ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ, ಹೋಗಿ ಏನಿದೆ ಮೆಟ್ರಲ್ ಅಂತ ನೋಡೋಣ. ಬನ್ನಿ. ನಾ ಪಿಕಪ್ ಪಾಯಿಂಟ್ ಹತ್ರ ತಂದು ನಿಲ್ಸಿದ್ದೀನಿ. ಇದೇ ಟ್ರಾವೆಲ್ಸು. ಏನೋ ಪಾರ್ಸಲ್ ಇದೆ ಅಂತೆ, ಏನಾಯ್ತೋ ಗೊತ್ತಿಲ್ಲ. ನೋಡೋಣ, ಲೋಡ್ ಮಾಡಿಕೊಂಡು ಡೈರೆಕ್ಟು ಡ್ರಾಪ್ ಪಾಯಿಂಟ್ ಹತ್ರ ಸಿಗೋಣ. ನೋಡೋಣ ಇವಾಗ ಇದು ಎಷ್ಟೈತೆ ನೋಡೋಣ. ಡ್ರಾಪ್ ಪಾಯಿಂಟು ಎಷ್ಟು ಕಿಲೋಮೀಟ್ರ್ ಐತೆ? ಡ್ರಾಪ್ 19 ಕಿಲೋಮೀಟ್ರ್ ಐತೆ. 600 ರೂಪಾಯಿ ಬರೀ. ಕಿಲೋಮೀಟ್ರ್ ಇರೋದು 19. ಇದು ಬೇಜಾರಾಗುತ್ತೆ. ಬರ್ತಾ ಬರ್ತಾ ಈ ಪೋಟ್ರವನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಿಂತಾನೆ ಇರ್ತಾನೆ, ಬೇಜಾರಾಗ್ಬಿಡುತ್ತೆ. 19 ಕಿಲೋಮೀಟ್ರಿಗೆ 664. ಅದರಲ್ಲಿ ಬೇರೆ 18% ಕಮಿಷನ್ನು. ಉಳಿಯೋದೆಷ್ಟು ನನಗೆ ಲೆಕ್ಕ ಹಾಕಿ 500 ರೂಪಾಯಿ ಏನೋ ಸಿಗುತ್ತೆ 19 ಕಿಲೋಮೀಟ್ರಿಗೆ. ನೋಡೋಣ. ಸರಿ, ಡ್ರಾಪ್ ಪಾಯಿಂಟ್ ಹತ್ರ ಸಿಗೋಣ ಡೈರೆಕ್ಟಾಗಿ. ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಅನ್ಲೋಡ್ ಮಾಡೋಕ್ಕೆ ಯಾರೂ ಇಲ್ಲ ಅಂತೆ. 200 ಎಕ್ಸ್ಟ್ರಾ ಕೊಡ್ತೀನಿ, ನೀವೇ ಮಾಡಿಬಿಡಿ ಅಂತ ಹೇಳಿದರು. ಅದಕ್ಕೆ ಬಂದು ನಿಂತ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಟೋಟಲಿ 3 ಬಾಡಿಗೆ ಕಂಪ್ಲೀಟ್ ಆಯಿತು. ಅನ್ಲೋಡ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನೇ ಅನ್ಲೋಡ್ ಮಾಡಿದೆ. 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಬಟ್ 19 ಪಾರ್ಸೆಲ್ ಇರೋದ್ರಿಂದ ಚಿಕ್ಕದಿತ್ತು. 150 ರೂಪಾಯಿನೇ ಕೊಟ್ಟರು, ಪರವಾಗಿಲ್ಲ ಅಂತ ಹೇಳಿಸ್ಕೊಂಡೆ. 660 ರೂಪಾಯಿ ಪೋರ್ಟ್ರಲ್ ಆಗಿತ್ತು. ಮತ್ತು 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಟೋಟಲ್ 850 ಆಗ್ತಾಯಿತ್ತು. ಅವ್ರು 800 ಕೊಟ್ಟರು. ಪರವಾಗಿಲ್ಲಲ್ಲ, ಅಲ್ಲೇ ಪಕ್ಕದಲ್ಲೇ ಇತ್ತು. ಅದಕ್ಕೋಸ್ಕರ ಅನ್ಲೋಡ್ ಮಾಡಿ ಬಂದೆ. ಇವಾಗ ಟೈಮ್ ಬಂದು 5 ಗಂಟೆ 22 ನಿಮಿಷ ಆಗೈತೆ. ಇವತ್ತು ಇಷ್ಟೊತ್ತಿಗೆ ಬೆಳಿಗ್ಗೆ 10 ಗಂಟೆಗೆ ಲಾಗಿನ್ ಆಗಿರೋದು. ಇವಾಗ 3 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. ಯಾಕೋ ನಿನ್ನೆಯಿಂದ ಬಾಡಿಗೆ ಸ್ವಲ್ಪ ಕಡಿಮೆ ಇದೆ. ನೋಡೋಣ, ಇನ್ನೂ ಟೈಮ್ ಇದೆ, ಇನ್ನೊಂದು ಅವರ್ ನೋಡ್ತೀನಿ. ಆದರೆ ಸರಿ, ಯಾವುದಾದ್ರೂ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.